ಜೈ ಶ್ರೀರಾಮ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಜಯಕುಮಾರ್ ಅಂತೇಳಿ. ಜಯಕುಮಾರ್ ಅಂತ. ನೋಡಿ, ನಾವಿಲ್ಲಿ ಸೈಟ್ ಕ್ಲೀನ್ ಮಾಡಿಸಿದ್ವಲ್ಲ, ಅದ್ರ ಪಕ್ಕದಲ್ಲೇ ಇರುವಂಥ ಮನೆಯವರು ಇವರು, ನಿವಾಸಿಗಳು. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಈ ಮುನ್ಸಿಪಾಲಿಟಿಯವರು ತುಂಬ ಜನ ಕಸ ಗುಡ್ಸಕ್ಕೆ ಬರ್ತಾರಲ್ಲ, ಅದು ತುಂಬ ಹೆವಿ ಆಗೋಯ್ತು ಅಂದರೆ ತಂದು ಈ ಥರ ಖಾಲಿ ಸೈಟ್ ಒಳಗೆ ಡಂಪ್ ಮಾಡ್ತಿದ್ದಾರಂತೆ. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ ಅವ್ರಿಗೆ, ಇಲ್ಲಿ ಪಬ್ಲಿಕ್ ರೋಡಲ್ಲಿ ಬಂದಾಗ ಇಲ್ಲೆಲ್ಲ ಈ ಹೊಂಗೆ ಮರದ ಸಿಪ್ಪೆಗಳೆಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಎತ್ಬೇಕಾದ್ರೆ ಬಲ್ಕ್ ಇರುತ್ತಲ್ಲ, ಅದನ್ನ ಎತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡಿದ್ರೆ ಖಾಲಿ ಇದ್ದ ಸೈಟಲ್ಲಿ ಹಾಕಿರೋದು. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಹಾಕ್ಬಿಡಿ ಇಲ್ಲಿ. ನಿಜವಾಗ್ಲೂ ಸರ್, ತುಂಬ ಖುಷಿ ಆಗುತ್ತೆ. ಅಲ್ಲ, ಇಂಥ ಕೆಲಸ ಎಲ್ಲ ಮಾಡಿದ್ರೆ ಅವಾಗ ಅವ್ರಿಗೂ ಬರುತ್ತೆ. ಯಾಕೆಂದ್ರೆ ಬರೀ ಅವೇರ್ನೆಸ್ ಇರಲೇಬೇಕು. ಸರ್ಕಾರ ಒಂದೇ ಮಾಡಿದ್ರೆ ಆಗಲ್ಲ, ನಾವು ಸಹ ಪ್ರಯತ್ನ ಪಟ್ಟರೆ ಆಗುತ್ತೆ. ಹೌದು, ನಾವು ಪ್ರಯತ್ನ ಪಡಬೇಕು. ಮತ್ತೆ ಈ ಸರ್ಕಾರದಲ್ಲೂ ನೋಡಿ, ಈಗ ಕೆಲಸ ಮಾಡ್ತಿದ್ದಾರೆ ನಮ್ಮ GBA ಅಧಿಕಾರಿಗಳು. ಅವ್ರಿಗೂ ನಾನು ಮನವಿ ಮಾಡ್ತಾ ಇರೋದು, ದಯವಿಟ್ಟು ಪಬ್ಲಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ನೀವು ಕಸ ತೆಗೆಯೋದನ್ನ ನಿಮ್ಮ ಗಾಡಿಗೆ ಹಾಕಿ. ಖಾಲಿ ಸೈಟ್ ಇತ್ತು ಅಂದ್ಬಿಟ್ಟು ತಂದ್ಬಿಟ್ಟು ಅಲ್ಲ ಹಾಕ್ಬಿಟ್ರೆ ಬರೀ ಸ್ವೀಪರ್ ಮಾತ್ರ ಬಂದಿರ್ತಾರೆ. ಅದ್ರ ಜೊತೆಗೆ ಅವ್ರ ಜೊತೆ ಗಾಡಿಗಳಿರಲ್ಲ, ಅವ್ರೇನ್ ಮಾಡ್ತಾರೆ, ಗುಡ್ಡೆ ಹಾಕ್ತಾರೆ. ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಆ ರಾಶಿ ತೆಗೆದು ಖಾಲಿ ಸೈಟ್ ಒಳಗೆ ಹಾಕ್ಬಿಡ್ತಾರೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನೋಡಿಬೇಕು, ಇಲ್ಲೇ ಇದೆಲ್ಲ ತೋರಿಸಿ. ಹೌದು, ಇಲ್ಲ, ನಾನು ಅದನ್ನೆಲ್ಲ ಪೂರ್ತಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನೆಂದರೆ, ನಮ್ಮ ಸುತ್ತಮುತ್ತ ಇರೋ ಪರಿಸರನ ನಾವು ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿದೆ. ಮನೆ ಹೇಗಿರುತ್ತೋ ಹಾಗೆ ಅದನ್ನು ಹಂಗೆ ಇಟ್ಕೋಬೇಕು. ಮುಖ್ಯವಾಗಿ ಅಕ್ಕಪಕ್ಕ ಮನೆಯವರು ದಯವಿಟ್ಟು ತ್ಯಾಜ್ಯ ವಸ್ತುಗಳನ್ನ ಖಾಲಿ ಸೈಡ್ಗೆ ಹಾಕ್ಬೇಡಿ ನಿಮ್ಮ ಮನೆ ಪಕ್ಕ. ಯಾಕೆಂದ್ರೆ ಡ್ರೈ ವೇಸ್ಟು, ವೆಟ್ ವೇಸ್ಟ್ ಅಂತೇಳಿ ಸಪ್ರೇಟ್ ಬರ್ತಾ ಹಾಕಿದ್ರೆ ಯಾಕೆ ತಗೊಂಡೋಗಲ್ಲ ಅಂತ ಹೇಳಲ್ಲ ಅವರು. ಖಾಲಿ ಸೈಡ್ ತಂದ್ಬಿಟ್ಟು ಹಾಕ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಏನು ನಮ್ಮ ಮನೆ ಚೆನ್ನಾಗಿರ್ಬೇಕು, ಪಕ್ಕದ ಜಾಗ ಹಾಳಾಗೋಗ್ಲಿ. ಜೊತೆಗೆ ಟ್ಯಾಕ್ಸ್ ಕೊಡ್ತೀವಿ ನಾವು, ಕಸ ತಗೊಂಡೋಗಕ್ಕೆ ಅಂತ ಟ್ಯಾಕ್ಸ್ ಕೊಡ್ತೀವಲ್ಲ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಷ್ಟೇ ನಾವು. 100%. ಜೈ ಶ್ರೀರಾಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ. ಸೈಟ್ ನೋಡಿ ಇವಾಗ ಎಷ್ಟು ಕ್ಲೀನಾಗಿದೆ. ಇದಕ್ಕೆ ಮುಂಚೆ ಈ ಸೈಟು ಹೆಂಗಿತ್ತು ಅನ್ನೋದು ಈ ವಿಡಿಯೋಲಿದೆ. ದಯವಿಟ್ಟು ನೋಡ್ಕೊಂಡು ಬನ್ನಿ ಒಂದು ಸತಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಪ್ರಕೃತಿನ, ನಮ್ಮ ಪರಿಸರನ ನಾವೇ ಕಾಪಾಡ್ಕೊಳ್ಬೇಕು. ಯಾಕಂದರೆ ನಾವೆಲ್ಲ ಆರೋಗ್ಯವಾಗಿರಬೇಕು, ಚೆನ್ನಾಗಿರ್ಬೇಕು, ಏನೂ ತೊಂದರೆ ಇಲ್ದಂಗೆ ಅಂದರೆ ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು, ಪ್ರಕೃತಿನ ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು. ಸರ್ಕಾರದ ನಿಯಮ ಯಾವುದೇ ಇರಲಿ, ರೂಲ್ಸ್ ಬರಲಿ, ಅದನ್ನು ಸ್ವಾಗತ ಮಾಡಿ ಅದ ನಿಯಮನ ಪಾಲನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈಗ ಸರ್ಕಾರದಿಂದ ಜಾರಿಯಾಗಿದೆ. ಕೆಲವರೆಲ್ಲ ತುಂಬ ವರ್ಷಗಳು ಹಿಂದೆಯೇ ಸೈಟ್ಗಳು ತೊಗೊಂಡ್ಬಿಟ್ಟಿರ್ತಾರೆ, ಕಾಂಪೌಂಡು ಹಾಕ್ಸಿರಲ್ಲ, ಏನೂ ಇಲ್ಲ. ಆ ಸೈಟ್ಗಳಲ್ಲಿ ದೊಡ್ಡದಾಗಿ ಮುಳ್ಳುಗಿಡಗಳು ಬೆಳೆದುಬಿಟ್ಟಿರುತ್ತೆ. ಮತ್ತು ಇನ್ನೊಂದು ಕಸ ಕಡ್ಡಿಗಳೆಲ್ಲ ಬಿದ್ದಿರುತ್ತೆ, ಹಲವಾರು ತ್ಯಾಜ್ಯಗಳೆಲ್ಲ ಇರುತ್ತೆ. ಇದರಿಂದ ಪರಿಸರಕ್ಕೆ ಹಾನಿ ಆಗ್ತಿದೆ, ಅಕ್ಕಪಕ್ಕದವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಸರ್ಕಾರದ ರೂಲ್ಸ್ ಆಗಿದೆ. ಸೊ ಎಲ್ಲ ಕಡೆಯೂ ಸೈಟ್ಗಳೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಾವು ಈಗ ನೋಡಿ, ನಮ್ಮೊಬ್ಬರು ಸ್ನೇಹಿತರದ್ದು ಒಂದು ಸೈಟ್ ಇತ್ತು, ಕ್ಲೀನ್ ಮಾಡಿ ಅಂತ ಹೇಳಿದ್ರು ಅವರು. ತುಂಬ ಆತ್ಮೀಯರವರು, ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಿಸಿದ್ದೀನಿ. ಈಗ ಖಾಲಿ ಸೈಟ್ಗಳ ಪಕ್ಕ ತುಂಬ ಜನ ಮನೆಗಳು ಕಟ್ಕೊಂಡಿರ್ತಾರೆ. ಅವ್ರಿಗೆ ನಾನು ಈ ಮೆಸೇಜ್ ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಬಿಲ್ಡಿಂಗಲ್ಲಿ ಸುಮಾರು ಬಾಡಿಗೆ ಮನೆಗಳಿರ್ತವೆ, ಅವ್ರಿಗೆಲ್ಲ ಒಂದು ಕಿವಿ ಮಾತು ಹೇಳಿ. ಏನೇ ತ್ಯಾಜ್ಯ ಬಂದರೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗಾಡಿಗಳು ಮನೆ ಮುಂದೆ ಬರುತ್ತೆ, ಅದಕ್ಕೆ ಹಾಕಿ. ಯಾವುದೇ ಕಾರಣಕ್ಕೂ ಕಿಟಕಿಯಿಂದ ಕುಡ್ದಿದ್ದ ಬಾಟ್ಲುಗಳು, ಕೂಲ್ ಡ್ರಿಂಕ್ಸ್ ಬಾಟ್ಲುಗಳಿರ್ಬೋದು, ಆಮೇಲೆ ತಿರ್ಗಾ ಚಾಕ್ಲೇಟ್ ಪೇಪರ್ಗಳಿರ್ಬೋದು, ಬಿಸ್ಕೆಟ್ ಪೇಪರ್ಗಳಿರ್ಬೋದು, ಇನ್ನಿತರ ಎಷ್ಟೋ ಥರ ಬರುತ್ತೆ ತ್ಯಾಜ್ಯ. ಅದನ್ನೆಲ್ಲ ಕಿಟಕಿಯಿಂದ ಎಸಿಬೇಡಿ ಅಂತ ಹೇಳಿ. ಪುಟಾಣಿ ಮಕ್ಕಳು ಗೊತ್ತಾಗಲ್ಲ, ಏನಾದ್ರು ತಿಂತವೆ, ಕಿಟಕಿಯಿಂದ ಪುಸ್ತಕಂತ ಎಸ್ಬಿಡ್ತಾರೆ. ಅದರಿಂದ ಪಕ್ಕದ ಪರಿಸರ ಹಾಳಾಗುತ್ತೆ. ಆ ಪರಿಸರದಿಂದ ಹಾಳಾದ್ಮೇಲೆ ಅಲ್ಲಿಂದ ಹಲವಾರು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅದರಿಂದ ಕಾಯಿಲೆ ಕಸಾಲೆಗಳೆಲ್ಲ ಬರುತ್ತೆ. ನಮ್ಮ ಸುತ್ತಮುತ್ತ ಪರಿಸರ ನಾವು ಚೆನ್ನಾಗಿಟ್ಕೊಳ್ಬೇಕು. ಮುಖ್ಯವಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಖಾಲಿ ಸೈಟ್ ಪಕ್ಕ ಯಾರ್ಯಾರ್ದು ಮನೆಗಳಿರುತ್ತೆ ಅವರೆಲ್ಲ ಆದಷ್ಟು ಯಾವುದೇ ಕಾರಣಕ್ಕೂ ಖಾಲಿ ಸೈಟ್ ಇತ್ತು ಅಂತ ಕಸಗಳನ್ನ ಹಾಕಕ್ಕೆ ಹೋಗಬೇಡಿ. ನೋಡಿ, ಸೈಟ್ ಕ್ಲೀನ್ ಮಾಡಬೇಕಾದ್ರೆ ಅಕ್ಕಪಕ್ಕದವ್ರು ಕೂಡ ಹೇಳಿದ್ರು, ಇಲ್ಲಿ ನಾಗರಾವ್ ಮರಿಗಳಿತ್ತು, ನಮ್ಮ ಮನೆ ಮುಂದೆ ಬಂದಿತ್ತು. ನಾವು ಹತ್ರ ಬಂದ ತಕ್ಷಣ ಅದು ಈ ಕಡೆ ಸೈಟ್ ಒಳಗೆ ಹೊಟ್ಟೋಯ್ತು ಅಂತ ನಾನೊಂದು 4 ನಾಗರಾವ್ ಮರಿನ ರೆಸ್ಕ್ಯೂ ಮಾಡಿ ತೊಗೊಂಡೋಗಿ ಕಾಡಿಗೆ ಬಿಟ್ಟೆ. ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ. ಸುಮಾರು ಒಂದು 30,000ಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ಇದು ನಾನು 23 ವರ್ಷದಿಂದ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಿದ್ದೀನಿ.
ಜೊತೆಗೆ ಎಷ್ಟೋ ಬೀದಿ ಬದಿಯ ದನ ಕರುಗಳು, ಎಮ್ಮೆಗಳು, ತಿರ್ಗಾ ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಏನೇ ತೊಂದರೆ ಆಗಿದ್ರೆ, ಮೋರಿಲ್ ಬಿದ್ದೋಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ ಅದನ್ನೆಲ್ಲ ಹುಷಾರು ಮಾಡಿ ಅದೇ ಜಾಗಕ್ಕೆ ಬಿಡೋಂಥ ಕೆಲಸ ಮಾಡ್ತಾ ಬರ್ತಿದ್ದೀನಿ. ಮತ್ತು ಜನಜಾಗೃತಿ ಸಂದೇಶಗಳನ್ನ ಕೂಡ ನನಗೆ ಫ್ರೀ ಸಿಕ್ಕಿದಾಗೆಲ್ಲ ನಾನು ಹೇಳ್ತಾನೆ ಇರ್ತೀನಿ. ಕಸದ ಬಗ್ಗೆನೂ ಕೂಡ ತುಂಬ ಸತಿ ನಾನು ಮಾತಾಡಿದ್ದೀನಿ. ಯಾಕೆಂದರೆ ನಾನೊಬ್ಬ ಸಮಾಜ ಸೇವಕ ಆಗಿ, ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಆಗಿ ನಮ್ಮ ಸುತ್ತಮುತ್ತ ಪರಿಸರನ ಚೆನ್ನಾಗಿಟ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ. ಗೊತ್ತಿಲ್ಲದವ್ರಿಗೆ ತಿಳಿಸ್ಕೊಡ್ಬೇಕು, ಅದಕ್ಕೋಸ್ಕರ ನಾನು ಹೇಳ್ತಾನೆ ಇರ್ತೀನಿ. ಇವತ್ತು ನೋಡಿ ಒಂದು 4 ನಾಗರವ ಮರಿಗಳು ರೆಸ್ಕ್ಯೂ ಮಾಡ್ಕೊಂಡೋಗಿ ನಾನು ಕಾಡಿಗೆ ಬಿಟ್ಟೆ. ಮತ್ತು ಇನ್ನೊಂದು ಮುಖ್ಯವಾಗಿ ಯಾರ್ಯಾರು ಸೈಟ್ಗಳು ಕ್ಲೀನ್ ಮಾಡಿಸ್ತಿರ್ತೀರಿ JCBಲಿ ಎಲ್ಲ, ನೀವು JCBಗಳು ತಂದಾಗ ಅದೊಂದು ಗ್ರೌಂಡು ಶಬ್ದಕ್ಕೆ ಹಾವುಗಳು ಈಚೆ ಬಂದುಬಿಡುತ್ತೆ. ದಯವಿಟ್ಟು ಹಾವುಗಳನ್ನ ಯಾವುದೇ ಕಾರಣಕ್ಕೂ ಹೊಡೆಯೋಕ್ಕೆ ಪ್ರಚೋದನೆ ಕೊಡಬೇಡಿ. ರಕ್ಷಕರನ್ನ ಕರೆಸಿಸಿ ಅದನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಕಾಡಿಗೆ ಬಿಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹಾವುಗಳನ್ನೆಲ್ಲ ರಕ್ಷಣೆ ಮಾಡಬೇಕು ನಾವು. ಭೂಮಿ ಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳು ಇದ್ದರೆ ಮಾತ್ರ ಮನುಷ್ಯನಿಗೆ ಉಳಗಾಲ, ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನಾವು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ.